ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಮಾರ್ಕೆಟಿಂಗ್ ಬಗ್ಗೆ. ಅದರಲ್ಲೂ ರೈತರು ಬೆಳೆದಂಥ ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಒಂದಷ್ಟು ಮೌಲ್ಯವರ್ಧನೆ ಬೆಣ್ಣೆ, ತುಪ್ಪ, ರಾಗಿ ಮಾಲ್ಟು ಇವುಗಳನ್ನ ಯಾವ ರೀತಿ ಸೇಲ್ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಾನು ಕೂಡ 2026ಕ್ಕೆ ಯಾವ ರೀತಿ ನನ್ನನ್ನು ಈಗ ಸೀಡ್ಸ್ ಸೇಲ್ ಮಾಡ್ತಿದ್ದೀನಲ್ಲ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಕಂಪ್ಲೀಟಾಗಿ ನಿಮಗೆ ಓಪನ್ ಆಗಿ ತಿಳಿಸ್ತೀನಿ. ಏನಕ್ಕೆ ಅಂತಂದರೆ, ನಾನು ಒಂದಷ್ಟು ನಾಟಿ ಕೋಳಿಗಳು ಸಾಕಿದಾಗ, ಮೇಕೆಗಳನ್ನ ಸಾಕಿದಾಗ, ಸೊ ಹಿಂದೆ ಹುಂಜ ಕಾಣ್ತಾ ಇದೆಯಲ್ಲ, ಸೊ ಮೇಕೆಗಳನ್ನ ಸಾಕಿದಾಗ ಎಲ್ಲ ಬೈದಂಥದ್ದೇ ಜಾಸ್ತಿ. ಸೊ MSc ಮಾಡಿ ಬಂದು ಇವನು ನಾಟಿ ಕೋಳಿ ಸಾಕ್ತಾ ಇದ್ದಾನೆ, ಮೇಕೆ ಸಾಕ್ತಾ ಇದ್ದಾನೆ ಅಂತ. ಬಟ್ ನನ್ನ ಗುರಿ ಇರುವಂಥದ್ದೇ ಬೇರೆ. ನಾನು ಇವಾಗಲೂ ನಿಮಗೂ ಕೂಡ ತಿಳಿಸಿಲ್ಲ, ಆ ಗುರಿ ಮುಟ್ಟಗಂಟಲು ನಾನು ಯಾರಿಗೂ ಏನೂ ತಿಳಿಸಲ್ಲ. ಸೊ ಆ ರೀತಿ ನಿಮ್ಮದೇ ಆದಂಥ ಒಂದು ವೇಲಿ, ನಿಮ್ಮದೇ ಆದಂಥ ಒಂದು ಮಾರ್ಕೆಟಿಂಗ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ. ಈಗ 2026ರಲ್ಲಿ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬಾ ಚೇಂಜ್ ಆಗಿದೆ. ಸೊ ಒಬ್ಬ ಸಿಟಿಲಿರುವಂಥವ್ರು, ಇಲ್ಲಿಂದೆ ದಾಸವಾಳ ಕಾಣ್ತಿದ್ದಲ್ಲ, ಆ ದಾಸವಾಳನ ರೈತರ ಹತ್ರ ಪರ್ಚೇಸ್ ಮಾಡಿ ಸಿಟಿಲಿರುವಂಥವ್ರು ಒಂದು ದಾಸವಾಳದ ಫ್ಲೇವರ್ಡ್ ಸೋಪ್ ಮಾಡ್ತಾಯಿದ್ದಾರೆ. ಬಟ್ ನಮ್ಮ ರೈತರು ಮಾಡ್ತಾ ಇಲ್ಲ. ಸೊ ನೀವು ಮಾಡಬೇಕಾಗಿರುವಂಥದ್ದು ಒಂದು ಸೋಪ್ ಪೌಡ್ರೋ ಇಲ್ಲ ಏನೋ ನಿಮ್ಮದ್ರಲ್ಲಿ ಬೆಳೆಯುವಂಥ ಒಂದು ಇಮೇಜ್ ತೋರಿಸ್ತೀನಿ. ಒಬ್ಬ ಆಲೂವೆರಾ ಬೆಳೆದು 1.5 ಕೋಟಿ ಸಂಪಾದನೆ ಮಾಡ್ದ ಅನ್ನತ್ತಿರುತ್ತೆ. ಸೊ ಆಲೂವೆರಾನ ಯಾರೂ ತಗೊಳ್ಳಲ್ಲ. ನೀವು ಆಲೂವೆರಾ ಬೆಳೀತಿರಲ್ಲ, ಅದನ್ನು ಯಾರೂ ತಗೊಳ್ಳಲ್ಲ. ಅದರಿಂದ ಮಾಡಿದಂಥ ಸೋಪು, ಟಾನಿಕ್ಕು ಮತ್ತು ಜ್ಯೂಸು, ಆಲೂವೆರಾ ಜ್ಯೂಸು ಈ ರೀತಿ ತಗೊಳ್ತಾರೆ. ನಾನು ನಿಮಗೆ ತಿಳಿಸುವಂಥದ್ದು ರೈತರಿಗೆ, ಯಾರೆಲ್ಲ ನನ್ನ ಚಾನಲ್ನ ತುಂಬ ದಿನಗಳಿಂದ ನೋಡ್ತಾ ಇದ್ದೀರಲ್ಲ, ಸೊ ನೀವು ಏನಾದರೂ ಒಂದು ಬೈ ಪ್ರಾಡಕ್ಟ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಏನೂ ಮಾಡಬೇಕಾಗಿಲ್ಲ. ಸೊ ನಾನು ತುಂಬ ದಿನಗಳ ಹಿಂದೆ, ತಿಂಗಳು ವರ್ಷಗಳ ಹಿಂದೆ ತಿಳಿಸಿದ್ದೆ. ನಾನೊಂದಷ್ಟು ಪ್ರಾಡಕ್ಟ್ಗಳು, ಸೀಡ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಅಮೆಝಾನಲ್ಲಿ ಸೇಲ್ ಮಾಡಬೇಕು ಅಂತ ಇದ್ದೀನಿ, ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡಬೇಕು ಅಂತಿದ್ದೀನಿ. ಇದೇ ಮೊಬೈಲ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡಬೇಕು ಅಂತ ಇದ್ದೀನಿ ಅಂತಂದಾಗ ಒಂದಷ್ಟು ಜನ ಒಳ್ಳೆ ಕೆಲಸ ಅಂದರೆ, ಇನ್ನೊಂದಷ್ಟು ಜನ ಬಿಲ್ಡಪ್ ತಗೋಬೇಡ ಜಾಸ್ತಿ ಅಂತಂತಿದ್ರು. ಸೊ ಈ ಬಿಲ್ಡಪ್ ಏನು ಇರೋಲ್ಲ ಇದರಲ್ಲಿ. ಸೊ ನೀವು ಈಗ ಪ್ರತಿಯೊಂದು ಕಂಪ್ನಿಗಳು, ಪ್ರತಿಯೊಂದು MNC ಕಂಪ್ನಿಗಳು ಕೂಡ ರೈತರು ಏನನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕೈ ಹಾಕಿದ್ದಾರೆ. ಎಕ್ಸಾಂಪಲ್ ಸನ್ಫ್ಲವರ್ ಅವರು. ಸೊ ಫಸ್ಟು ಬರೀ ಆಯಿಲ್ ಮಾಡ್ತಾಯಿದ್ರು ಸನ್ಫ್ಲವರು, ಈಗ ಬೆಲ್ಲ ಮಾಡುವಂಥದ್ದು. ಸೊ ರೈತರು ಮಾಡ್ತಾಯಿದ್ರು. ಸೊ ಅವಕ್ಕೆಲ್ಲ ಡಿಮ್ಯಾಂಡ್ ಇದೆ. ರೈತರು ಹೆಂಗಾಗಿದೆ ಅಂತಂದರೆ, ಸೊ ಪಾಪ ಅವ್ರು ಕಷ್ಟಪಟ್ಟು ಮಾಡ್ತಾರೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬಿಸಿಲಲ್ಲಿ, ಬನಿಯನಲ್ಲಿ ಬೇವರೆಲ್ಲ ಸುರಿತಾ ಇರುತ್ತೆ, ಗುದ್ದಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಗುದ್ದಲಿ ಕೆಲಸ ಅವು ಇವು, ನೇಗ್ಲು ಹೊಡೆಯೋದು ಅವು ಇವು ಮಾಡ್ತಾರೆ. ಬಟ್ ಸ್ಮಾರ್ಟಾಗಿ ಮಾಡುವಂಥದ್ದು ಸ್ವಲ್ಪ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ನಿಮ್ಮ ಮಕ್ಕಳನ್ನ ದಯವಿಟ್ಟು ಚೆನ್ನಾಗಿ ಓದಿಸಿ. ಸೊ ಈ ರೀತಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ಗಳನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಬೇರೆ ಏನು ಮಾಡಬೇಕಾಗಿಲ್ಲ. ನೀವು ನಂತರ ಮಾತಾಡಲೇಬೇಕು, ನಂತರ ವೀಡಿಯೋಸ್ ಮಾಡಬೇಕು, ನಿಮ್ಗೆ ಐಫೋನ್ ಬೇಕು, ಅವೆಲ್ಲ ಏನೂ ಇಲ್ಲ. ಈಗ ಸ್ವಲ್ಪ ದಿನದಲ್ಲಿ ನಾನು ಒಳ್ಳೆ ಫೋನ್ ತಗೊಂಡಿದ್ದು. ಸೊ ನೀವು ನೀಟಾಗಿ ಒಂದು ಪ್ರಾಪರ್ ಲ್ಯಾಂಗ್ವೇಜಲ್ಲಿ ಈ ರೀತಿ ಮಾಡ್ತಾಯಿದ್ದೀವಿ ಅನ್ನುವಂಥದ್ದನ್ನು ನೀವು ಜನಗಳಿಗೆ ತಲುಪಿಸಿದ್ರೇ ಸಾಕು. ಆಮೇಲೆ ಫುಡ್ಗೆ ಹೆವಿ ಡಿಮ್ಯಾಂಡ್ ಇದೆ. ಫ್ಯೂಚರಲ್ಲಿ ಫುಡ್ಗಂತೂ ಹೆವಿ ಡಿಮ್ಯಾಂಡ್ ಇದೆ. ಹೆಂಗೆ ಹೇಳ್ತಿದ್ದೀನಿ ನಾನು ನಿಮಗೆ ಅಂತಂದರೆ, ನೋ ಕಾಂಪಿಟೇಷನ್. ಫಾರ್ಮಿಂಗಲ್ಲಿ ಫ್ಯೂಚರಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದೇ ಇಲ್ಲ. ಏನಕ್ಕೆ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಆಡಂಬರ. ಸೊ ಎಲ್ಲ ಫಾರ್ಚುನರು, ಟೊಯೋಟಾ, ಐಲೆಕ್ಸ್ ಅವು ಇವು ತಗೊಂಡು ಓಡಾಡಬೇಕು ಅನ್ನುವಂಥದ್ದೇ ಮೈಂಡ್ಸೆಟ್ಟಲ್ಲಿ ಇದೆ ಅನ್ನೋದು ಹೊರತು, ಸೊ ಬಿಸಿಲಲ್ಲಿ ಬಂದು ಕೆಲಸ ಮಾಡಬೇಕು ಅನ್ನುವಂಥದ್ದು ಯಾರ ಮೈಂಡ್ಸೆಟ್ಟಲ್ಲೂ ಕೂಡ ಇಲ್ಲ. ಸೊ ಅಗ್ರಿಕಲ್ಚರ್ಗೆ ಕಾಂಪಿಟೇಷನ್ ಅನ್ನುವಂಥದ್ದೇ ಇಲ್ಲ. ನೀವು ಏನೇ ಫುಡ್ಡು ಪ್ರಾಡಕ್ಟ್ಗಳು, ಒಳ್ಳೊಳ್ಳೆ ಫುಡ್ಡು, ಈಗ ಚಿಕನ್ ಆಗಿರ್ಬೋದು, ಕೋಳಿ ಮೊಟ್ಟೆಗಳು ಏನಾದರೂ ಪ್ರೊಡ್ಯೂಸ್ ಮಾಡಿ. ಅದರಲ್ಲೂ ಆರ್ಗ್ಯಾನಿಕ್ಗಂತೂ ತುಂಬಾ ಡಿಮ್ಯಾಂಡ್ ಇರುತ್ತೆ. ನಿಮಗೆ ಸರ್ ನಾನು ಇದು ಮಾಡಿ ಫೇಲ್ಯೂರ್ ಆಗೋಗ್ತೀನ ಅನ್ನುವಂಥ ಒಂದು ಭಯನೇ ಬೇಡ. ಏನಾದರೂ ಆಗಿ ಸಾಲ ಮಾಡಬೇಡಿ. ನಿಧಾನಕ್ಕೆ 1 ವರ್ಷ, 2 ವರ್ಷ, 3 ವರ್ಷ ತಗೊಂಡ್ರು ನಿಧಾನಕ್ಕೆ ಏನಾದರೂ ಬೈ ಪ್ರಾಡಕ್ಟ್ಸ್ನ ಮಾಡಿ, ಸೋಪ್ ಮಾಡುವಂಥದ್ದು, ಎಣ್ಣೆ ತಲೆಗೆ ಹಾಕುವಂಥ ಎಣ್ಣೆ ಮಾಡುವಂಥದ್ದು, ಇಲ್ಲ ಎಗ್ಸ್ನ ಪ್ರೊಡಕ್ಷನ್ ಮಾಡುವಂಥದ್ದು, ಮೀಟ್ ಪ್ರೊಡಕ್ಷನ್ ಮಾಡುವಂಥದ್ದು, ಸೀಡ್ ಪ್ರೊಡಕ್ಷನ್ ಮಾಡುವಂಥದ್ದು, ಎರೆಹುಳ ಗೊಬ್ಬರ ಮಾಡುವಂಥದ್ದು, ಅಜೋಲಾ ಮಾಡುವಂಥದ್ದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಜೋಲಾನ ಸೇಲ್ ಮಾಡ್ತೀನಿ ವಿತೌಟ್ ಇನ್ವೆಸ್ಟ್ಮೆಂಟು. ನಾನು ಅಜೋಲಾನ ಸೇಲ್ ಮಾಡ್ತೀನಿ. ನನಗೆ ಈ ಸೀಡ್ಸ್ ಎಲ್ಲ ಸೇಲ್ ಮಾಡ್ಬೇಕಾದ್ರೆ ನನಗೆ ಅಜೋಲಾ ಒಂದು ಆರ್ಡ್ರ್ ಬಂದ್ರೂ ಖುಷಿ ಆಗುತ್ತೆ. ಸೊ ಸೀಡ್ಸು, ಬೇಲಿ ಮೆಂತೆ, ಕುದುರೆ ಮೆಂತೆ ಇವೆಲ್ಲ ಸೇಲ್ ಮಾಡ್ತೀನಲ್ಲ, ನನಗೆ ಅಜೋಲಾ ಬೇಕು ಸರ್ ಅಂದಾಗ ಖುಷಿ ಆಗುತ್ತೆ. 0 ಇನ್ವೆಸ್ಟ್ಮೆಂಟು ಅಜೋಲಾ. ಸೊ 1 ವರ್ಷ 2 ವರ್ಷದಿಂದ ಒಂದು ಟಾರ್ಪಲ್ ಹಾಕಿ ನೀರು ತುಂಬಿಸಿ ಒಂದಷ್ಟು ಕುರಿ ಗೊಬ್ಬರನ ಹಾಕ್ತಾ ಇರ್ತೀನಿ, ಅದು ಬೆಳೀತಾ ಇರುತ್ತೆ. ಸೊ ಯಾರಾದರೂ ಅಜೋಲಾ ಸೀಡ್ಸ್ ಬೇಕು ಅಂತಂದಾಗ ನನಗೆ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ
ಅಲ್ಲಿ ಬರುವಂಥದ್ದೆಲ್ಲ ನನಗೆ ಲಾಭನೇ. ಈಗ ಸೀಡ್ಸು, ಬೇಲಿ ಮೆಂತೆ, ಕುದುರೆ ಮೆಂತೆ ಇವೆಲ್ಲ ನಾನು ಒಂದಷ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಂದಷ್ಟು ಸೀಡ್ಸ್ನ ಬೇರೆಯವ್ರ ಹತ್ರ ಬೈ ಮಾಡಿರ್ತೀನಿ, ನಾನೊಂದಷ್ಟು ಲಾಭ ಇಟ್ಕೊಂಡು ಸೇಲ್ ಮಾಡ್ತೀನಿ. ಬಟ್ ಇಲ್ಲಿ ನನಗೆ ಸಂಪೂರ್ಣವಾಗಿ ಇದು ಲಾಭನೇ ಅಜೋಲ್ ಅನ್ನುವಂಥದ್ದು. ಸೊ ಆ ರೀತಿ ವರ್ಮಿ ಕಾಂಪೋಸ್ಟ್ ಮಾಡಬೇಕು ಅನ್ನುವಂಥದ್ದು ಈಗ ನನ್ನ ಮೈಂಡಲ್ಲಿ ತುಂಬಾ ಬ್ರಾಡಾಗಿ ಐಡಿಯಾಸ್ ಇದೆ. ಬಟ್ ಎಲ್ಲನೂ ನಾನು ಮಾಡೋಕ್ಕಾಗಲ್ಲ. ಈಗ ಯೂಟ್ಯೂಬ್ ಮಾಡಬೇಕು, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ. ಸೊ ನಾನು ತುಂಬ ದಿನಗಳಿಂದ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ನನಗೆ ವೀಡಿಯೋಸ್ ಹಾಕೋಕ್ಕೆ ಕಷ್ಟ ಅಂತಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ತಿದ್ದಂಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ನಮ್ಮ ಒಂದು ಬ್ರಾಡ್ಕಾಸ್ಟಿಂಗು ಜಾಸ್ತಿ ಆಗುತ್ತೆ, ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ಸೊ ಅವ್ರಿಗೆಲ್ಲ ನಾನು ಕೊಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಜನ ಈಗಲೂ ಕೂಡ ನನ್ನ ಹತ್ರ ಸೀಡ್ಸ್ನ ಬೈ ಮಾಡೋರಿಗೆ ಒಂದು ಭಯ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಫ್ರಾಡ್ ಇರುತ್ತೆ. ಸೊ ವಾಟ್ಸಪ್ ಮಾಡಿ ದುಡ್ಡು ಕಳಿಸ್ಬಿಡಿ ಅನ್ನೋಂಥದ್ದು ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹೊಸ್ದಾಗಿ ಈಗ ಸಂಕ್ರಾಂತಿಗೆ ನಮ್ಮದು ಆಫೀಸ್ ಒಂದು ಕಡೆ ಅಲ್ಲೇ ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ ಆಫೀಸು, ಹೊಸ ಮನೆ ಮಾಡ್ತಾಯಿದ್ವಿ, ಅಲ್ಲೇ ಕೆಳಗಡೆ ಆಫೀಸ್ ದೊಡ್ಡದಾಗಿರುತ್ತೆ. ಸೊ ಅದ್ರ ಪಕ್ಕ ಖಾಲಿ ಲ್ಯಾಂಡಲ್ಲಿ ಗೋಡನ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಸೀಡ್ಸ್ಗೆ ಗೋಡನ್ ಸ್ಟೋರೇಜ್ಗೆ, ಅದ್ರ ಪಕ್ಕದಲ್ಲಿ ಆಫೀಸು, ಇನ್ನೂ ಕನ್ಸ್ಟ್ರಕ್ಷನ್ ಆಗಿ ಅದೆಲ್ಲ ಮುಗಿಯೋದಕ್ಕೆ ಇನ್ನೊಂದು 4-5 ತಿಂಗಳು ಆಗ್ಬೋದು. ಬಟ್ ಗೋಡನಲ್ಲೇ ಯಾರಾದರೂ ಬಂದರೆ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಯಾರಾದರೂ ಬಂದು ಸೀಡ್ಸ್ ತುಂಬ ಜನ ಬಂದು ತಗೊಳ್ತಾರೆ, ಅವರು ಡೈರೆಕ್ಟಾಗಿ ಬಂದು ನಮ್ಮ ಗೋಡನಲ್ಲಿ ಪರ್ಚೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ GST, ಗೋಡನಲ್ಲಿ ಒಂದು ಬೋರ್ಡು ಎಲ್ಲ ಇರುತ್ತೆ, ಆಮೇಲೆ ನಮ್ಮ ಲೊಕೇಶನ್ ಎಲ್ಲ ಇರುತ್ತೆ. ನೀವು ನನಗೆ ಅಮೌಂಟ್ ಹಾಕು ಅಂತೇವರು ಭಯ ಪಡಬೇಕಾಗಿಲ್ಲ. ಸೊ ನಾನು ಫೋನ್ನ ರಿಸೀವ್ ಮಾಡಲ್ಲ ಯಾವಾಗ ಇಲ್ಲಿ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ, ಇಲ್ಲ ನನಗೆ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಆಗ ಫೋನ್ ಬರುತ್ತೆ, ಆ ಟೈಮಲ್ಲಿ ಬಿಟ್ಟು ಪ್ರತಿಯೊಬ್ಬರಿಗೂ ವಾಟ್ಸಪ್ಪು ಮತ್ತು ಕಾಲ್ಸ್ನ ರಿಸೀವ್ ಮಾಡ್ತೀನಿ. ಸೊ ನೆಕ್ಸ್ಟು ಏನು ಮಾಡೋಣ ಅಂತ ಇದ್ದೀನಿ ಅಂತಂದರೆ, ಸೊ ಒಂದು ಗೋಡನ್ ಆಯಿತು ಒಂದು ಲೆವೆಲ್ಗೆ. ಇನ್ನೂ ಒಂದು ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಝೀರೋನೇ, ದುಡ್ಡು ಒಂದು ಟೈಮಲ್ಲಿ ಇತ್ತು, ನಾನು ಎಲ್ಲರ ಥರನೇ ಶೋಕಿ ಮಾಡಿದೆ. ಒಂದು ಇನೋವಾ, ಪುಲೇರೋ, ಡಸ್ಟರು, i20 ಹಂಗೆ ಒಂದು 5-6 ಥರ ಕಾರ್ಗಳು ತಗೊಂಡು ಶೋಕಿ ಮಾಡಿದೆ. ಬೈಕ್ಗಳು ಒಂದು 4-5 ತಗೊಂಡು ಶೋಕಿ, ಮೊಬೈಲು ಎಲ್ಲ ತಗೊಂಡು ಶೋಕಿ ಮಾಡಿದೆ. ಒಂದಷ್ಟು ಜನ ಫ್ರೆಂಡ್ಸ್ಗಳು ಸಹವಾಸ ಮಾಡಿದೆ, ಒಂದಷ್ಟು ದುಡ್ಡನ್ನ ಕಳ್ಕೊಂಡೆ. ಬಟ್ ಈಗ ಅನಿಸುತ್ತೆ ನನಗೆ, ನನ್ನ ಹತ್ರ ಆಗ ಲಕ್ಷಗಟ್ಟಲೆ ದುಡ್ಡಿದ್ದಾಗ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂದ್ಬಿಟ್ಟು ಒಂದು ಗಾದೆ ಇದೆಲ್ಲ, ನಾನು ಇದನ್ನೆಲ್ಲ ಆಗಲೇ ಮಾಡ್ಬೋದಾಯಿತು. ಸೊ ನನ್ನಲ್ಲಿ ನಾಲೆಡ್ಜ್ ಇತ್ತು, ಬಟ್ ಸುಮ್ಮನೆ ಫ್ರೆಂಡ್ಸ್ ಜೊತೆಲಿ ಸುತ್ತುವಂಥದ್ದು ಏನೂ ಇರಲಿಲ್ಲ. ಯಾವಾಗ ಒಂದಷ್ಟು ಜನ ಸ್ನೇಹಿತರು ನನಗೆ ಕೈ ಕೊಟ್ಟರು, ಒಂಥರ ಮನ್ಸಿಗೆ ಬೇಜಾರಾಗತ್ತೆಲ್ಲ ಮಾಡಿದ್ರು. ಸೊ ನಾವೇನಾದರೂ ಮಾಡಬೇಕು ಅನ್ನುವಂಥದ್ದು ಸ್ಟಾರ್ಟ್ ಆಗಿದ್ದಂತೆ ಆ ಒಂದು ಪಾಯಿಂಟಲ್ಲೇ. ಸೊ ಈಗ ಗೋಡನ್ ಮಾಡಿದ್ದೀನಿ, ಈಗ ಸಂಕ್ರಾಂತಿಗೆ ಓಪನ್ ಗೋಡನ್. ಸೊ ಈಗ ತೋಟ ಮನೆಗಳಲ್ಲಿ ಸೀಡ್ಸ್ನ ಡಿಸ್ಪ್ಯಾಚ್ ಮಾಡ್ತಾಯಿದ್ದೆ. ಸೊ ಗೋಡನಲ್ಲಿ ಸೀಲ್ ಮಾಡಿ ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸ್ತೀನಿ. ಸೊ ಸರ್ ಇದರಲ್ಲಿ ಏನಾದ್ರು ಕಾಂಪಿಟೇಷನ್ ಇದೆ ನೀವು ಅಂತ ಅನ್ಕೋಬೋದು. ಹಾರ್ಡ್ ವರ್ಕ್ಗೆ ಕಾಂಪಿಟೇಷನ್ನೇ ಇಲ್ಲ. ಕಾಂಪಿಟೇಷನ್ ಇರುವಂಥದ್ದು ಸುಳ್ಳು ಅವು ಇವು ಮಾಡೋಕ್ಕೆ. ನೀವು ಗುದ್ಲಿ ತಗೊಂಡು ಗೇಯ್ತೀರಿ ಅಂದರೆ ನಿಮ್ಗೆ ಯಾರ್ರೀ ಕಾಂಪಿಟೇಷನ್, ಇನ್ನೊಬ್ಬ ಬಂದು ಪಕ್ಕದಲ್ಲಿ ಗುದ್ಲಿ ತಗೊಂಡು ಗೇಯಬೇಕು ಅಷ್ಟೇ. ಸೊ ಹಾರ್ಡ್ ವರ್ಕ್ಗೆ ಕಾಂಪಿಟೇಷನ್ನೇ ಇಲ್ಲ ಸ್ನೇಹಿತರೆ. ಸೊ ನಾನು ನಿಮಗೆ ತಿಳಿಸುವಂಥದ್ದು ರೈತರು, ನಾನು ಆಮೇಲೆ ಬೇರೆ ಯೂಟ್ಯೂಬರ್ ಜೊತೆಲಿ ಮಿಂಗಲ್ ಆಗುವಂಥದ್ದು ಅವೆಲ್ಲ ಇಲ್ಲ. ನನ್ನ ಗುರಿನೇ ಬೇರೆ. ನಾನು ಈಗ ಸುಮಾರು ಜನ ಏನಾದ್ರು ಪ್ರಶಸ್ತಿಗೆ ಬರೆದಾಕೋ ಅವು ಇವು ನನಗೇನೂ ಇಲ್ಲ, ನನ್ನ ಗುರಿನೇ ಬೇರೆ. ಸೊ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮುಂದೆ ಏನೆಲ್ಲ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಗೋಡನ್ ಮಾಡಿದ್ದೀನಿ, ಬನ್ನೂರು, ನಮ್ಮದು ಬನ್ನೂರು ಲೊಕೇಶನ್ ಎಲ್ಲ ಹಾಕ್ತೀನಿ. ನೆಕ್ಸ್ಟ್ ಇನ್ನೂ ತುಂಬ ಐಡಿಯಾಸ್ ಮಾಡಿದ್ದೀನಿ, ಯಾವ ರೀತಿ ನಮ್ಮ ಸೀಡ್ಸ್ ಪ್ಯಾಕೇಜಿಂಗ್ ಮೇಲೆ ಒಂದು QR ಕೋಡ್ ಇರಬೇಕು. QR ಕೋಡ್ ಇದ್ದರೆ ಆ ವೀಡಿಯೋಸಲ್ಲಿ ಯಾವ ರೀತಿ ಅದನ್ನು ಬಿತ್ತನೆ ಮಾಡೋದು ಅನ್ನುವಂಥದ್ದು ಬರಬೇಕು. ಈ ರೀತಿ ತುಂಬ ಐಡಿಯಾಸ್ ಮಾಡಿದ್ದೀನಿ. ಸೊ ಆ ರೀತಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಗೋಡನ್ ಆಯಿತು ಅಂದಮೇಲೆ ಆಮೇಲೆ ಸೀಡ್ಸ್ ಎಲ್ಲ ಒಂದು ಲೆವೆಲ್ಗೆ ಸೇಲ್ ಆಗ್ತಿದೆ, ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ನೀವು. ಸೊ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಕಣ್ರಿ. ಸೊ ಸೀಡ್ಸ್ ಎಲ್ಲ ಸೇಲ್ ಆಗ್ತಾ ಇದೆಯಲ್ಲ, ಇದನ್ನು ಒಂದು ಕಂಪ್ನಿ ಮಾಡಿ ನೆಕ್ಸ್ಟು ಈಗ ಚಿಕ್ಕದಾಗಿದೆ ಗೋಡನು. ಸೊ ಇದನ್ನು ಫ್ರಂಟಲ್ಲೇ ಮಾಡ್ಕೊಂಡಿದ್ದೀನಿ. ಗೋಡನು ಇಂಪ್ರೂವ್ ಆಗ್ತಾ ತುಂಬ ಲ್ಯಾಂಡೇನ ತುಂಬ ಜಾಸ್ತಿ ಇದೆ. ಸೊ ಹೋಗ್ತಾ ಕಮರ್ಷಿಯಲ್ ಲ್ಯಾಂಡನ್ನೇ ಹೋಗ್ತಾ ದೊಡ್ಡದಾಗಿ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ಸ್ಟೋರ್ ಮಾಡೋದು, ಆ ರೀತಿ ಎಲ್ಲ ಮಾಡೋದು. ಸೊ ಇನ್ನೂ ಒಂದು ನನಗೆ 2026ರಲ್ಲಿ ನಾನು ಮಾಡಬೇಕು ಅಂದ್ಕೊಂಡಿರೋದು, ಸೊ ಇನ್ನೂ 3 ಹೊಸ ಯೂಟ್ಯೂಬ್ ಚಾನಲ್ಲು, 3 ಹೊಸ ಇನ್ಸ್ಟಾಗ್ರಾಮ್ ಪೇಜಸ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಒಂದು ಕನ್ನಡದಲ್ಲಿ ಇದೆ, ಈಗ ಆಲ್ರೆಡಿ 55,000 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, 55+ ಇದ್ದೀರಾ. ಸೊ ಆಮೇಲೆ ವ್ಯವಸಾಯ ಚಾನಲ್ಗಳಿಗೆ ನೀವು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮಿಲಿಯನ್ಸ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ದರೂ ನಿಮಗೆ ಅಂತಂದರೆ ವ್ಯವಸಾಯದಲ್ಲಿ ನೀವು ವ್ಯವಸಾಯ ಮಾಡಿರೋದನ್ನ ಪೋಸ್ಟ್ ಮಾಡ್ತಾಯಿಲ್ಲ, ಬೇರೆಯವರು ವ್ಯವಸಾಯ ಮಾಡಿದ್ದನ್ನ ನೀವು ಪೋಸ್ಟ್ ಮಾಡ್ತಾಯಿದ್ರೆ ನಿಮಗೆ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಇರ್ತಾರೆ. ಬಟ್ ನೀವು ರಿಯಾಲಿಟಿಯಾಗಿ ನೀವು ಮಾಡುವಂಥದ್ದನ್ನೆಲ್ಲ ಮಾಡ್ತಾಯಿದ್ರೆ ಅಷ್ಟೊಂದು ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಬರೋಲ್ಲ. ಎಲ್ಲ ದುಡ್ಡಿನಿಂದ ಇದ್ದಾರೆ, ಎಲ್ಲ ಬೆಂಜು, ಕಾರು, BMW ಆ ಒಂದು
ಮೈಂಡ್ ಸೆಟ್ಟೆಲ್ಲ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಕಾಂಪಿಟೇಷನ್ ಕಡಿಮೆ. ಸೊ ಒಳ್ಳೆ ನೆಮ್ಮದಿಯಾದಂಥ ಜೀವನ, ಯಾರೂ ನಿಮ್ಮನ್ನ ಇಲ್ಲಿ ಪ್ರಶ್ನೆ ಮಾಡುವಂಥವ್ರು ಇಲ್ಲ. ಸೊ ನೆಮ್ಮದಿಯಾಗಿ ಆರಾಮಾಗಿ ದುಡ್ಡು ಮಾಡ್ಬೋದು ಅಗ್ರಿಕಲ್ಚರ್ಲಿ. ಬಟ್ ಸ್ವಲ್ಪ ನಾಲೆಡ್ಜ್ ಇರಬೇಕು. ಸ್ವಲ್ಪ ಯಾರು ನಿಮ್ಮ ಜೊತೇಲಿ ಫ್ರೆಂಡ್ಸು ಅವರೆಲ್ಲ ಇರ್ತಾರೆ, ಯಾರು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ಅವ್ರ ಜೊತೆಲೂ ನೀವು ಮಿಂಗಲ್ ಆಗಿ. ಸೊ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಕೂಡ ಈ ಅಗ್ರಿಕಲ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಕಾಂಟ್ರಾಕ್ಟ್ದಾರರು, ಪೊಲಿಟಿಷಿಯನ್ಸು. ಯಾಕಂದರೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನಿಂದಲೇ ನಾನು ಎಜುಕೇಷನ್ ಮುಗಿಸಿ ಕನ್ಸ್ಟ್ರಕ್ಷನಿಂದಲೇ ಸ್ಟಾರ್ಟ್ ಮಾಡಿದ್ದಂಥದ್ದು. ಸೊ ಆ ರೀತಿ ಇರೋದ್ರಿಂದ ಈಗ ಕನ್ನಡ ಇದೆ, ಇನ್ಸ್ಟಾಗ್ರಾಮ್ ಪೇಜು ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಗುರು ಫಾರ್ಮ್ಸ್ 1 ಅಂತ. ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮು ಕನ್ನಡ ಇನ್ಸ್ಟಾಗ್ರಾಮ್ ಇದೆ. ನೆಕ್ಸ್ಟು ತಮಿಳು, ತೆಲುಗು, ಇಂಗ್ಲೀಷು 3ನೇ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸೊ ವಿತ್ ಓನ್ ವಾಯ್ಸು. ಸೊ ಈಗ ನಾನು ನಿಮ್ಮ ಜೊತೆಲಿ ಯಾವ ರೀತಿ ಮಾತಾಡ್ತಿದ್ದೀನಲ್ಲ, ನಮ್ಮ ಸೌತ್ ಇಂಡಿಯಾದಲ್ಲೇ ಈ ರೀತಿ ಪ್ರಯತ್ನ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಏನಾದರೂ ಹೊಸದು ಮಾಡಬೇಕು ಅನ್ನುವಂಥದ್ದು ಒಂದು ಹಂಬಲ. AI ವಾಯ್ಸ್ ಅಲ್ಲ, AI ಎಡಿಟೆಡ್ಡು ಅವೆಲ್ಲ ಅಲ್ಲ. ನನಗೆ ಕನ್ನಡ, ತಮಿಳು, ತೆಲುಗು, ಇಂಗ್ಲೀಷು, ಹಿಂದಿ, ಮಲಯಾಳಂ. ಸೊ ಟೋಟಲಿ ಎಷ್ಟಾಯಿತು? ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಇವೆಲ್ಲ ಟೋಟಲಿ ಒಂದು 6 ಲ್ಯಾಂಗ್ವೇಜಸ್ ಗಂಟೆ ಬರುತ್ತೆ. ಬಟ್ ಫ್ಲೂಯೆಂಟ್ ಆಗಿ ಒಂದು ಸ್ವಲ್ಪ ತಪ್ಪುಗಳಿದ್ರೂ ಕೂಡ 100ರಲ್ಲಿ 90% ಕ್ಲಿಯಾರಿಟಿಯಾಗಿ ತಪ್ಪಿಲ್ದೇ ಮಾತಾಡ್ತೀನಿ. ಸೊ ಕನ್ನಡ ನಿಮ್ಗೆ ಗೊತ್ತಿರೋದೇ, ತಮಿಳು, ತೆಲುಗು, ಇಂಗ್ಲೀಷು ಇವು 3ನ್ನ 90% ಕರೆಕ್ಟಾಗಿ ಮಾತಾಡ್ತೀನಿ. ಇನ್ನು ಹಿಂದಿ, ಮಲಯಾಳಂ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಅದು ಹೆಂಗೆ ಅಂತಂದರೆ ಮಾತಾಡ್ತೀನಿ, ಬೇರೆಯವ್ರ ಹತ್ರ ಮಾತಾಡ್ತೀನಿ. ನಾನು ಯಾರಾದರೂ ಮಾತಾಡಿದ್ರೆ ನನ್ನ ಜೊತೆಲಿ ಅವ್ರೊಂದು ಪ್ರಶ್ನೆ ಕೇಳಿದ್ರೆ ನಾನು ಇದು ಮಲಯಾಳಂ ಮತ್ತು ಹಿಂದಿಲಿ ಅವ್ರಿಗೆ ಉತ್ತರ ಕೊಡ್ತೀನಿ, ಜವಾಬ್ ಕೊಡ್ತೀನಿ. ಬಟ್ ಈ ರೀತಿ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಅದನ್ನು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ಡೆಲಿವರಿಗೆ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಾರ್ಕೆಟಿಂಗು ಪ್ರತಿಯೊಬ್ಬರು ಕೂಡ MLA, MP, ಹೀರೋಯಿನಿಂದ ಹಿಡಿದು ಸಣ್ಣ ಪುಟ್ಟ ದೊಡ್ಡ ಕಂಪ್ನಿಗಳೆಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸೊ ನೀವು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ತಿಳಿಸುವಂಥದ್ದು ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇವು ಒಂದಷ್ಟು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು, ಏನಕ್ಕೆ ಅಂತಂದರೆ ನೀವೊಂದು ಫುಡ್ ಪ್ರಾಡಕ್ಟ್ನ, ನೀವಿಲ್ಲ ಯಾವುದೋ ಒಂದು ತರಕಾರಿನ ಏನೋ ಒಂದನ್ನು ಬೈ ಪ್ರಾಡಕ್ಟ್ ಮಾಡ್ತಾಯಿದ್ದೀರಿ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದನ್ನು ತೋರಿಸಿ, ಜನಗಳಿಗೆ ತೋರಿಸುವಂಥದ್ದು. ಈ ರೀತಿ ಎಲ್ಲ ಮಾಡ್ಕೊಂಡು ಬಂದರೆ ಸ್ನೇಹಿತರೆ ನಿಮಗೆ 100% 6 ತಿಂಗಳು 1 ವರ್ಷ ಬಿಟ್ಕೊಂಡು. ಸೊ ನಾನು ಕೂಡ ನಮ್ಮ ಸ್ನೇಹಿತರ ಹತ್ರ ಈಗ ಏಟು ತುಪ್ಪ ತರಿಸ್ತೆ, ಮಲೆನಾಡು ಗಿಡ್ಡದು. ಏನು ಸ್ಮೆಲ್ ಅಂತೀರಾ, ಸಕ್ಕದಾಗಿರುತ್ತೆ. ಸೊ ಅದನ್ನು ಅವನ ಬಗ್ಗೆ ನಾನು ವೀಡಿಯೋ ಮಾಡಲ ಅಂತಂದೆ. ಸರ್ ಇದಿಲ್ಲ ಸರ್, ಅಷ್ಟೊಂದು ಪ್ರೊಡಕ್ಷನ್ ಇಲ್ಲ ಸರ್ ಅಂತಂದ. ಸೊ ಅಷ್ಟು ಡಿಮ್ಯಾಂಡ್ ಇದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಒಳ್ಳೊಳ್ಳೆ ತುಪ್ಪ, ಕೆಮಿಕಲ್ ಫ್ರೀ ಫುಡ್ಗಳ. ಸೊ ರೈತರು ನೀವು ಮಾಡಬೇಕಾಗಿರುವಂಥದ್ದು, ನಾನು ಕೂಡ ಒಂದಷ್ಟು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಸಾರಿ, ತುಂಬ ಜನ ಕಾಲ್ಗಳು ಮಾಡಿದಾಗ ರಿಸೀವ್ ಮಾಡೋಕ್ಕೂ ಆಗೋಲ್ಲ. ನನಗೆ ತುಂಬ ಜನಗಳ ಜೊತೆಲಿ ನಾನು ಸಾಧಾರಣ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ, ಐಫೈ ಅವೆಲ್ಲ ಇಲ್ಲ. ನಾನು ಯಾರ ಜೊತೆಲೂ ಹೇಳಿದ್ನಲ್ಲ, ನಾನು ಯೂಟ್ಯೂಬರ್ಗಳ ಜೊತೆಲಿ ಮಿಂಗಲ್ ಆಗುವಂಥದ್ದು, ಐಫೈ ಲೈಫನ್ನ ನಿಮಗೆ ತೋರಿಸುವಂಥದ್ದಿಲ್ಲ ನಾನು. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾಯಿರಿ, ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲೂ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗೆ ಸೀಡ್ಸ್ ಬೇಕು, ಫರ್ಟಿಲೈಸರ್ಸ್ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ ಜನವರಿ ಆದಮೇಲೆ. ಸೊ ಗೋಡನ್ ಎಲ್ಲ ಆಗಲಿ, ಗೋಡನ್ ಈಗ ಸಂಕ್ರಾಂತಿಗೆ ಓಪನ್. ಸೊ ಜನವರಿ 1 ಓಪನ್ ಮಾಡ್ತೀನಿ ಅಂತಂದೆ. ಮನೇಲಿ ಇಲ್ಲ ಸಂಕ್ರಾಂತಿ ಆಗಬೇಕು, ಅದು ಇದು ಅವ್ರ ಸೆಂಟಿಮೆಂಟ್ ಅಲ್ಲ, ಸರಿ ಸಂಕ್ರಾಂತಿಗೆ ಓಪನ್ ಮಾಡ್ತೀನಿ. ಸೊ ನೆಕ್ಸ್ಟು ಒಂದೊಂದೇ ಪ್ರಾಡಕ್ಟ್ಸ್ನ ಆ್ಯಡ್ ಆನ್ ಮಾಡ್ತಾ ಹೋಗ್ತೀನಿ. ಈಗ ಮೇವಿನ ಬೀಜಗಳಿದೆ, ಸೊ ಫಾಡರ್ ಸೀಡ್ಸ್ ಇದೆ. ನೆಕ್ಸ್ಟು ವೆಜಿಟೇಬಲ್ ಸೀಡ್ಸ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಬಯೋ ಫರ್ಟಿಲೈಸರ್ಸ್ನ ಆ್ಯಡ್ ಮಾಡ್ತೀನಿ. ನಂದು ಆರ್ಗ್ಯಾನಿಕ್ಕು, ಸೊ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈ ರೀತಿಯೆಲ್ಲ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಕೂಡ ನೀವು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಬರೀ ಅದು ಯಾರೋ ಕಿತ್ತೋಗಿರೋ ಹುಡುಗಿರೋ ವೀಡಿಯೋಸ್ನೆಲ್ಲ ನೋಡೋದನ್ನ ನೋಡಿ, ಅದಿಲ್ಲ ಅಂದರೆ ಹಿಂಗೆ ನೋಡಿ, ಬಟ್ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಆದಷ್ಟು ಈ ರೀತಿ ವಿಚಾರಗಳನ್ನ ನೋಡಿ ಸ್ನೇಹಿತರೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ನಂಬಿಕೆಯಿಂದ, ಒಳ್ಳೆ ಫ್ಯೂಚರ್ ಇದೆ ನಮಗೆ 2026 ಅಂತ ಧೈರ್ಯದಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.